ಹೆಂಗದ್ರಿ ದೊಡ್ಡ ಮಂದಿ ಇಷ್ಟು ದಿನ ಆತ್ ನಾ ಅಡ್ಗೆ ಮಾಡಕತ್ತ ಗಿರ್ಮಿಟ ತೋರಿಸಿರ್ಲಿಲ್ಲ ನಂಗೆ ಶೇಮ್ ಅನ್ಸ ಅಂತಿತ್ತ. ಅದಕ್ಕೆ ಇವತ್ತು ಗಿರ್ಮಿಟ್ ಮಾಡಿದ್ವಿ, ನಿಮಗೂ ತೋರ್ಸ ಅಂತೀನಿ. ಪಾತ್ರೆ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಮೆಣಸಿನ್ಕಾಯಿ ಹಾಕಿ ಚಂದಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಚಂದಾಗಿ ಫ್ರೈ ಮಾಡ್ಕೊರಿ. ಅಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಗಿರ್ಮಿಟ್ಟಲ್ಲ ಚುರ್ಮರ್ಯಾಗ ಯಾವ ಐಟಮ್ ಮಾಡಿದ್ರು ಅಷ್ಟು ಗಬ್ 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 ತಿಂದುಬಿಡ್ತಾರೆ. ಈ ಉಳ್ಳಾಗಡ್ಡಿ ಫ್ರೈ ಆಗೈತಿ, ಆಮೇಲೆ ಅರಿಶಿನ ಹಾಕಿ ಚಂದಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಹುಣಸಿ ರಸ ಮತ್ತು ಬೆಲ್ಲ. ಹುಳಿ ಮತ್ತು ಸಿಹಿ ಎರಡೂ ಕಾಂಬಿನೇಷನ್ ಏನಿರ್ತೈತಲ್ಲ ಅದು ಬೆಸ್ಟ್ ಕಾಂಬಿನೇಷನ್. ನಮ್ಮ ಉತ್ತರ ಕರ್ನಾಟಕಕ್ಕೆ ನಾವು ಬೆಲ್ಲ ಇಲ್ದ ಹುಳಿ ಇಲ್ದ ಅಡುಗೆನೇ ಮಾಡೋದಿಲ್ಲ. ಅದ್ರೊಳಗೆ ಒಂದು ಮಿಸ್ ಆದರೂ ನಮ್ಗೆ ಟೇಸ್ಟ್ ಅನಿಸೋದಿಲ್ಲ. ಇದೆಲ್ಲ ರೆಡಿ ಆಗೈತಿ. ಆಮೇಲೆ ಅದಕ್ಕೆ ಚುರುಮರಿ, ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ, ಹಸಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಮತ್ತು ಹುರಿಗಡ್ಲಿ ಪೌಡ್ರ್, ಹುರಿಗಡ್ಲಿ ಹಿಟ್ಟು ಹಾಕಿದ್ರನ ಗಿರ್ಮಿಟ್ ಅನ್ನಿಸ್ಕೊಳ್ಳೋದು. ಇದು ಕೊಡೋ ಟೇಸ್ಟ್ ಐತಲ್ಲ ಯಪ್ಪ, ತಿಂದವ್ರಿಗೆ ಗೊತ್ತದ್ರ ಗಮ್ಮತ್ತು. ಇದಕ್ಕೆ ಗಿರ್ಮಿಟ್ ಅಂತನ ಯಾಕೆ ಹೆಸರು ಬಂತು ಗೊತ್ತೇನ್ರಿ? ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಪಾತ್ರೆ ಒಳಗೆ ಅಂದ್ರೆ ದುಂಡನ್ಗಿರೋ ಪಾತ್ರೆ ಒಳಗೆ ಅಂದ್ರೆ ಗುಂಡಿ ಒಳಗೆ ಹಾಕ್ತಾರೆ. ಹಾಕಿ ಅದನ್ನು ಗಿರ 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 ಅಂತ ತಿರುಗಿಸ್ತಾರೆ. ಹಿಂಗೆ ಗಿರ 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 ಅಂತ ತಿರುಗಿಸಿ ಮಾಡುವಂಥ ಪದಾರ್ಥನ ನಾವು ಗಿರ್ಮಿಟ್ ಅಂತ ಕರೆಯೋದು ನೋಡ್ರಿ. ಮಾಡಿ ನೋಡ್ರಿ, ಮಜಾ ಮಾಡ್ರಿ, ಹಂಗೆ ಸ್ವಲ್ಪ ಫಾಲೋ ಮಾಡ್ರಿ.